ಇವತ್ತು ಶುಚಿ ಕಿಚಿನಲ್ಲಿ ಬಿಸಿಬೇಳೆ ಬಾತ್ ಪುಡಿ ಮನೆಯಲ್ಲೇ ಮಾಡ್ಕೋಬಹುದಂತ ಅದ್ಭುತವಾಗಿರುವಂಥ ರುಚಿ ಇರುವಂಥ ಬಿಸಿಬೇಳೆ ಬಾತು ನಿಮ್ಮ ಮನೇಲಿ ಮಾಡ್ಕೋಬೇಕಾ, ಆ ಪುಡಿ ಮಾಡ್ಕೋಬೇಕಾ? ಈಗಲೇ ಶುಚಿ ಕಿಚಿ ಚಾನಲ್ ನೋಡಿ ಬಿಸಿಬೇಳೆ ಬಾತ್ ಪುಡಿನ ಮನೆಯಲ್ಲೇ ಮಾಡ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕೃಷ್ಣ ಹಳ್ಳಿ ತುಪ್ಪ ಶುಚಿ ಕಿಚಿ ವಿತ್ ಮುರಳಿ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಶ್ರೀ ಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ರೆಜು ಏಜ್. ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ರಿಕ್ವೆಸ್ಟೆಡ್ ರೆಸಿಪಿ ಕರ್ನಾಟಕದ ಸ್ಪೆಷಲ್ ಬಿಸಿ ಬೇಳೆ ಬಾತ್ ಪೌಡರ್. ಬಿಸಿಬೇಳೆ ಬಾತ್ ಯೂಶಲಿ ಮಾಡ್ತಾ ಇರ್ತೀವಿ ಮನೇಲಿ, ರೆಡಿ ಪೌಡರ್ನ ತೊಗೊಂಡ್ಬಂದು ಮಾಡ್ತೀವಿ. ಆದರೆ ಮನೇಲೇ ಫ್ರೆಶ್ ಆಗಿ ಪೌಡ್ರ್ ಮಾಡಿಕೊಂಡು ಬಿಸಿಬೇಳೆ ಬಾತ್ ಮಾಡಿದಾಗ ಆ ರುಚಿನೇ ಬೇರೆ. ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀವಿ. ಅದರ ಲಿಂಕ್ ಇಲ್ಲಿದೆ. ಐ ಬಟನ್ನ ಪ್ರೆಸ್ ಮಾಡಿದ್ರೆ ನೀವು ಬಿಸಿಬೇಳೆ ಬಾತ್ನ ಕಂಪ್ಲೀಟ್ ರೆಸಿಪಿ ಇದೆ. ಬಿಸಿಬೇಳೆ ಬಾತ್ ಪುಡಿಗೆ ಬೇಕಾಗಿರೋಂಥ ಪದಾರ್ಥಗಳು: ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಜಾಕಾಯಿ, ಹಿಂಗು, ಸಾಸಿವೆ, ಕರಿಬೇವು, ಗಸಗಸೆ, ಎಣ್ಣೆ. ಬಿಸಿಬೇಳೆ ಬಾತ್ ಪೌಡರ್ಗೆ ಮೊದಲನೇದಾಗಿ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿದಾಗಲೇ ಅದು ನಾವು ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡೋದಕ್ಕೆ ಕರೆಕ್ಟ್ ಆಗಿರುತ್ತೆ. ಇಲ್ಲಿ ನಾನು ಮೆಜರ್ಮೆಂಟ್ಸ್ನ ಮಾಡ್ತಾ ಹಾಗೆ ಹುರ್ಕೊಳ್ಳೋದಕ್ಕೆ ಒಂದೊಂದೇ ಪದಾರ್ಥ ಆಗ್ತಾ ನಾನು ಮೆಜರ್ಮೆಂಟ್ಸ್ನ ಹೇಳ್ತಾ ಹೋಗ್ತೀನಿ. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. 1 ತೊಟ್ಟಷ್ಟು ಎಣ್ಣೆ, ಜಾಸ್ತಿ ಎಣ್ಣೆ ಬೇಡ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಚಕ್ಕೆ ಅರ್ಧ ಇಂಚದು 4, ಏಲಕ್ಕಿ 4, ಮರಾಠ ಮೊಗ್ಗು ಚಿಕ್ಕದಾದರೆ 3, ಕೆಲವೊಂದು ತುಂಬ ದೊಡ್ಡ ಮರಾಠ ಮೊಗ್ಗು ಬರುತ್ತೆ, ಅವಾಗ ದೊಡ್ಡದು ಒಂದೇ ಹಾಕೋಬೋದು. ಲವಂಗ 4-5. ಸ್ಪೈಸಸ್ನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾಗ ಒಳ್ಳೆ ಘಮ ಬರುತ್ತೆ. ಇಲ್ಲಿ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗನ್ನ ಸೇರಿಸಿದ್ದೀನಿ. ಕಡಿಮೆ ಇರಬೇಕು ಫ್ಲೇಮು. ಯಾವುದೇ ಪೌಡ್ರ್ ಮಾಡ್ಕೊಳ್ಳೋವಾಗ್ಲೂ ಕಡಿಮೆ ಫ್ಲೇಮಲ್ಲೇ ಬಾಡಿಸ್ಕೋಬೇಕು. ಕಡಿಮೆ ಫ್ಲೇಮಲ್ಲಿ ಬಾಡಿಸ್ಕೊಂಡು ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ಸಾಸಿವೆ 1/4 ಟೀ ಸ್ಪೂನ್ಗಿನ್ನ ಕಡಿಮೆ ತಗೊಳ್ಳಿ ಸ್ವಲ್ಪ. ಹಾಗೂ ಮೆಂತ್ಯ 1/4 ಟೀ ಸ್ಪೂನು. ಸಣ್ಣ ಟೀ ಸ್ಪೂನ್ ಕಡಲೆಬೇಳೆ 2 ಟೇಬಲ್ ಸ್ಪೂನ್ ಅಷ್ಟು. ಉದ್ದಿನಬೇಳೆ 1.5 ಟೇಬಲ್ ಸ್ಪೂನ್ ಅಷ್ಟು. ಕಡಲೆಬೇಳೆ 2 ತೊಗೊಂಡ್ರೆ 1.5 ಅಷ್ಟು ಉದ್ದಿನಬೇಳೆ ತೊಗೊಳ್ಳಿ. ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು. ಮೆಣಸು 1/4 ಟೀ ಸ್ಪೂನ್ ಅಷ್ಟು ಮೆಣಸು. ಒಂದು ಒಳ್ಳೆ ಘಮ ಬರಬೇಕು. ಫ್ಲೇಮ್ ಕಡಿಮೆ ಇರಬೇಕು, ಅಷ್ಟು ಬಾಡಿಸ್ಕೋಬೇಕು. ಕಪ್ಪಾಗಬಾರ್ದು ನಮಗೆ ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸೆಲ್ಲ. ಯಾವುದೇ ಪೌಡ್ರ್ ಮಾಡೋವಾಗ್ಲೂ ಸೇಮ್ ಪ್ರೊಸೀಜರೇ. ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಬಾಡಿಸ್ಕೋಬೇಕಾಗುತ್ತೆ. ಬಿಸಿಬೇಳೆ ಬಾತ್ ಅನ್ನೋದು ನಮ್ಮ ಕರ್ನಾಟಕದ ಸ್ಪೆಷಲ್. ಅದು ಕೆಲವೊಂದು ಮಾಡೋದು ಒಬ್ಬೊಬ್ರದ್ದು ಒಂದೊಂದು ಸ್ಲೈಟ್ ಚೇಂಜಸ್ ಇರುತ್ತೆ. ಹಾಕಂತ ಮೆಜರ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಥೆಂಟಿಕ್ ಆಗಿರಬೇಕು ಕರ್ನಾಟಕದ ಬಿಸಿಬೇಳೆ ಬಾತ್ ಪೌಡರ್. ಅದು ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಾಗ ಯೂಶ್ವಲಿ 1 ಪ್ಯಾಕೆಟ್ ತಂದರೆ ಅದು ಜಾಸ್ತಿ ದಿನ ಬರೋದಿಲ್ಲ. ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀವಿ ಅಂದರೆ ಒಂದು ಸತಿಗೆ ಖಾಲಿ ಆಗುತ್ತೆ. ನಾವು ಮನೇಲೇ ಮಾಡಿಟ್ಟಾಗ ಅದು ಜಾಸ್ತಿ ದಿನ ಬರುತ್ತೆ. ನಮಗೆ ಚೆನ್ನಾಗಿ ಹುರಿದ್ರೇ ಅದು ಪೌಡ್ರ್ ನೈಸಾಗಿ ಆಗೋದು ನಮಗೆ. ಹಾಗೂ ಸ್ಟೋರ್ ಮಾಡಿ ಇಡೋದಕ್ಕೂ ಅದು ಚೆನ್ನಾಗಿ ಬಾಡಿಸ್ಕೊಂಡಿರಬೇಕು. ಇಷ್ಟು ಕೆಂಪಗಾದರೆ ಸಾಕು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಧನಿಯಾ 4 ಟೇಬಲ್ ಸ್ಪೂನ್ ಅಷ್ಟು ತಗೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ 2ರಷ್ಟು ಧನಿಯಾ ಕಾಳು. ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರಾ ಅಂದರೆ ಕಪ್ಸ್ ಲೆಕ್ಕದಲ್ಲಿ ತೊಗೋಬೋದು. ಮೊನ್ನೆನೂ ಯಾರೋ ಕೇಳಿದರು KG ಲೆಕ್ಕದಲ್ಲಿ ಹೇಳಿ ಅಂತ. ಯಾವುದೋ ಒಂದು ನಾನ್ ವೆಜ್ ಡಿಶ್ ಮಾಡೋವಾಗ ನಾವು ಅರ್ಧ KGಗೆ ಹೇಳಿದರೆ ನೀವು ಅದನ್ನೇ 1 kg 2 kgಗೆ ಡಬಲ್ ಮಾಡ್ತಾ ಹೋಗ್ಬೋದು. ಆ ಧನಿಯಾದ ಒಂದು ಒಳ್ಳೆ ಘಮ ಬರೋವರೆಗೂ ಬಾಡಿಸ್ಕೊಳ್ಳಿ. ಗಸಗಸೆ 1 ಟೀ ಸ್ಪೂನ್ ಅಷ್ಟು ಗಸಗಸೆನ ಡ್ರೈ ಆಗಿನೇ
ರೋಸ್ಟ್ ಮಾಡ್ಕೊಳ್ಳಿ, ಬೇಗ ಆಗುತ್ತೆ. ಫಸ್ಟ್ ಸ್ವಲ್ಪ ಸ್ಲೋ ಆಗುತ್ತೆ, ಇದು ತವಾ ಕಾಯ್ದ್ಮೇಲೆ ಪ್ಯಾನು ಬೇಗ ಆಗುತ್ತೆ. ಗಸಗಸೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಹಾಗೂ ನಾನಿಲ್ಲಿ ವಾಂಗಿಬಾತ್ ಪೌಡ್ರಲ್ಲೂ ನೀವು ಕೇಳಿದ್ರಿ ಕೊಬ್ಬರಿನ ಬಳಸಿಲ್ಲ ಅಂತ. ಒಣ ಕೊಬ್ಬರಿನ ಬಳಸ್ಕೋಬೋದು, ಆದರೆ ನೀವು ಜಾಸ್ತಿ ದಿನ ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡಿ ಇಡಬೇಕು ಅಂದರೆ ಒಣ ಕೊಬ್ಬರಿನ ಏನಿದ್ರೂ ಆ ಗೊಜ್ಜಿಗೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಈಗ ಬಿಸಿಬೇಳೆ ಬಾತ್ ಮಾಡೋವಾಗ ನೀವು ಅದನ್ನು ಹುರ್ಕೊಂಡು ಆ್ಯಡ್ ಮಾಡ್ಕೋಬೋದು. ಒಣ ಕೊಬ್ಬರಿ ಸೇರಿಸಿದ್ರೆ ತಿಂಗಳಾನ್ಗಟ್ಟಲೆ ಬರೋದಿಲ್ಲ. ಮತ್ತೆ ಒಂದು ತೊಟ್ಟಷ್ಟು ಎಣ್ಣೆ ಸೇರಿಸ್ತೀನಿ ಮೆಣಸಿನ್ಕಾಯಿನ ಮಾಡಿಸ್ಕೊಳ್ಳೋದಕ್ಕೆ. ಇಲ್ಲಿ ನಾನು ಗುಂಟೂರು ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಗುಂಟೂರು ಖಾರಕ್ಕೆ ಹಾಗೂ ಬ್ಯಾಡಗಿ ರುಚಿ ಹಾಗೂ ಬಣ್ಣಕ್ಕೆ. ಒಂದು 15 ಗುಂಟೂರು ಮೆಣಸಿನ್ಕಾಯಿ, ಕಲರ್ಗೆ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ. ಇದ್ರ ಜೊತೆಗೇ ಸ್ವಲ್ಪ ಕರಿಬೇವು. ಮೆಣಸಿನ್ಕಾಯಿ ಘಾಟ್ ಬರುತ್ತೆ, ಅದರಿಂದ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು, ಆಗ ನಮಗೆ ಫ್ರೈ ಮಾಡೋದಕ್ಕೂ ಈಸಿ ಆಗುತ್ತೆ. ಇಲ್ಲಿ ನಾನು ಜಾಕಾಯಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಕಾಯಿ ಜಾಸ್ತಿ ಹಾಕೋಬಾರ್ದು, ಏನಿದ್ರೂ ಒಂದು ಒಳ್ಳೆ ಘಮ ಕೊಡುತ್ತೆ. ಬಿಸಿಬೇಳೆ ಬಾತಲ್ಲಿ ಜಾಕಾಯಿ ಹಾಕಲೇಬೇಕು. ಒಂದು 2 ಚಿಟಿಕೆಯಷ್ಟು ನಾನು ಬಳಸ್ತೀನಿ. ಒಂದು 2 ಚಿಟಿಕೆಯಷ್ಟು ಬಿಸಿ ಇರೋವಾಗಲೇ ಮೆಣಸಿನ್ಕಾಯಿ ಮೇಲೆ ಹಾಗೆ ಸೇರಿಸ್ತಾ ಇದ್ದೀನಿ ನಾನು. ಹಾಗೂ ಸ್ವಲ್ಪ ಇಂಗು. ಫೈನಲ್ ಆಗಿ ಮೆಣಸಿನ್ಕಾಯಿ ಆದಮೇಲೆ ಲಾಸ್ಟಲ್ಲಿ ಜಾಕಾಯಿ ಹಾಗೂ ನಾನು ಹಿಂಗನ್ನ ಸೇರಿಸಿದ್ದೀನಿ. ಕಡೆಯಲ್ಲಿ ಪ್ಯಾನಿಂದ ತೆಗೆಯೋದಕ್ಕಿಂತ ಮುಂಚೆ ಜಾಕಾಯಿ ಪುಡಿ ಹಾಗೂ ಹಿಂಗನ್ನ ಸೇರಿಸ್ಕೊಳ್ಳಿ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಯಾಕಂದರೆ ನಾವು ಇದನ್ನು ಸ್ಟೋರ್ ಮಾಡಿ ಇಡೋಂಥದ್ದು. ಬಿಸಿಲಿ ನಾವು ಗ್ರೈಂಡ್ ಮಾಡೋಕ್ಕೆ ಹೋದಾಗ ಒದ್ದೆ ಆಗುತ್ತೆ ಪುಡಿ. ಕಂಪ್ಲೀಟಾಗಿ ತಣ್ಣಗೆ ಮಾಡಿಕೊಂಡು ಇದನ್ನು ಪೌಡರ್ ಫಾರ್ಮ್ಗೆ ರುಬ್ಕೋಬೇಕು. ನಮ್ಮ ಅಡುಗೆಯಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ನಮ್ಮ ಸುಚಿ ಕಿಚಿ ವ್ಯೂವರ್ಸ್, ಯಾರು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ಅಡುಗೆಗಳು ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ನಮ್ಮ ಕರ್ನಾಟಕದ ಸ್ಪೆಷಲ್ ಬಿಸಿ ಬೇಳೆ ಬಾತ್ ಪೌಡರ್ ರೆಡಿಯಾಗಿದೆ. ಘಮ ಅಂತೂ ತುಂಬಾ ಚೆನ್ನಾಗಿದೆ. ಘಮ 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 ಅಂತದೆ. ಯಾರು ಹೇಳೋದು ಬೇಡ, ಕೇಳೋದು ಬೇಡ. ಮನೆ ಒಳಗೆ ಬರ್ತಾ ಇದ್ದೀನಿ, ಕಿಚನ್ ಒಳಗೆ ಘಮ ಘಮ ಅಂತದೆ. ಅಂದ್ಕೊಂಡೆ ಇವತ್ತೇನೋ ಮಾಡಿರಬೇಕು ವಿಶೇಷವಾಗಿ ಅಂತ. ಮನೆಯಲ್ಲಿ ನೀವು ಮಾಡ್ಕೋಬೋದಾದಂಥ ಬಿಸಿಬೇಳೆ ಬಾತಿನ ಪುಡಿ ಮಾರ್ಕೆಟಲ್ಲಿ 100 ಸಿಗುತ್ತೆ. ಆದರೆ ನೀವು ಒಂದು ಸರಿಯಾದ ಪ್ರಮಾಣದಲ್ಲಿ ಒಂದು ಸರಿ ಮಾಡಿಟ್ಕೊಂಡ್ರೆ, 1 kg ನೀವು ಮಾಡಿಟ್ಕೊಂಡ್ರೆ ಹೆಚ್ಚು ಕಡಿಮೆ ಒಂದು 3, 4, 5, 6 ತಿಂಗಳು ಯೂಸ್ ಮಾಡ್ತೀರಾ. ನೀವು ಮಾಡಿರುವಂಥ ಖುಷಿ ಇರುತ್ತೆ. ಯಾಕಂದರೆ ಇಲ್ಲಿ ಮನೆಯಲ್ಲೇ ಮಾಡಿದಂಥ ಪುಡಿ ರುಚಿಯ ಜಾಸ್ತಿ ಇರುತ್ತೆ. ಆ ರುಚಿ ಜಾಸ್ತಿ ಬೇಕು ಅಂದರೆ ಈ ಬಿಸಿಬೇಳೆ ಬಾತ್ ಪುಡಿ ನೀವು ಮನೇಲಿ ಮಾಡ್ಕೊಳ್ಳಿ. ಕೊಡಿ ಮೇಡಮ್. ಇದನ್ನ ಏರ್ ಟೈಟ್ ಕಂಟೈನರಲ್ಲಿ ಇಟ್ಟರೆ ಓಕೆ, ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡಿ ಇಡ್ಬೋದು. ಮತ್ತೆ ನಾನು ಇಲ್ಲಿ ಒಣ ಕೊಬ್ಬರಿನ ಬಳಸಿಲ್ಲ. ಓಕೆ, ಬೇಕು ಅಂದಾಗ ನಾವು ತುರ್ದೆ ಹಾಕೋಬೋದು. ಅದು ತಿಂಗಳಾಂಗಟ್ಲೆ ಅಂದರೆ ವರ್ಷಾಂಗಟ್ಲೆ ಇಟ್ಕೊಂಡೆಲ್ಲ ಮಾಡ್ಕೊಬೇಡಿ, ಲೊಡ್ಡ ಹಿಡ್ದೋಗುತ್ತೆ ಪುಡಿ, ಚೆನ್ನಾಗಿರಲ್ಲ. ಒಂದು 3 ತಿಂಗಳಿಗೋ 4 ತಿಂಗಳಿಗೋ ಒಂದು ಸರಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆ ಬಿಸಿಬೇಳೆ ಬಾತು ನಿಮ್ಮಲ್ಲಿ. ಏನು ಗೊತ್ತಾಗಲ್ವಲ್ಲ, ಬಿಸಿಬೇಳೆ ಬಾತ್ ಮಾಡಿಲ್ವಾ ನೀನು? ಇದೆ, ಮಾಡಿದ್ಯಾ? ಎಲ್ಲ ಹೇಳ್ತೀರಾ ನೀವು ಅಂತ. ಓಕೆ, ಆಲ್ರೆಡಿ ಬಿಸಿಬೇಳೆ ಬಾತ್ ನಾವು ತೋರಿಸಿದೀವಿ. ಓಕೆ, ನಮ್ಮ ಸುಚಿ ಕಿಚಿ ಇವತ್ತಿನ ಪುಡಿಯಲ್ಲಿ ಒಂದಷ್ಟು ಬಿಸಿಬೇಳೆ ಬಾತನ್ನು ಮಾಡಿಟ್ಟಿದ್ದಾರೆ. 2 ತಿಂದು ನೋಡೋಣ ಹೆಂಗಿದೆ ನಮ್ಮ ಮನೆಯ ಪುಡಿ, ನೋಡೋಣ. ಬಿಸಿಬೇಳೆ ಬಾತ್ ರೆಡಿ ಮಾಡಿದ್ದೀನಿ. ಎಸ್, ಸಖತ್ತಾಗಿ ಮಾಡಿದ್ಯಾ. ಕಳೆಕಾಯಿ ಬೀಜ ಹಾಕ್ಬಿಟ್ಟಿದ್ಯಾ ಇವತ್ತು. ವೆರಿ ಗುಡ್. ಓಕೆ, ಕಳೆಕಾಯಿ ಬೀಜ ಯಾವಾಗಲೂ ಹಾಕ್ತೀನಲ್ಲ. ಓಕೆ, ಗೋಡಂಬಿ ಹಾಕ್ತಿದ್ದೆ, ಕಡಲೆ ಬೀಜ ಹಾಕ್ಬಿಟ್ಟಿದ್ಯಾ ಇವತ್ತು. ಯಾವ್ದಾರು ಹಾಕಿ. ಯಾವುದೇ ಬಿಸಿಬೇಳೆ ಬಾತ್ನ ತಿನ್ನಬೇಕು ಅಂದರೆ, ಬಿಸಿಬೇಳೆ ಬಾತು ನಾವು ತಿಂತೀವಿ ಅಂದರೆ ಪಕ್ಕದಲ್ಲಿ ತುಪ್ಪ ಇರಬೇಕು. ಅದು ಶ್ರೀಕೃಷ್ಣ ತುಪ್ಪನೇ ಆಗಿರಬೇಕು. ಶ್ರೀಕೃಷ್ಣ ಹಳ್ಳಿ ತುಪ್ಪದ ಜೊತೆಗೆ
ಬಿಸಿಬೇಳೆ ಬಾತು ಕಳೆದೋಗಂಗಿರುತ್ತೆ ಯಾಕೆ ನಿಜ ಹೇಳ್ಬೇಕಂದ್ರೆ ಬಿಸಿಬೇಳೆ ಬಾತ್ ರುಚಿ ಕಂಪ್ಲೀಟೇ ಆಗಲ್ಲ ತುಪ್ಪ ಇಲ್ದಿರ. ಎಸ್ ಅದು ಶ್ರೀಕೃಷ್ಣ ಹಳ್ಳಿ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನಾನಂತೂ ತುಪ್ಪ ಇಲ್ದಿರ ಒಂದು ಸ್ಪೂನು ತಿನ್ನಲ್ಲ. ಸಾಕು ಏಯ್ ಎಲ್ಲರೂ ಅಷ್ಟೇನೆ ಅಮ್ಮ. ಎಸ್ ಮೊದಲೆಲ್ಲ ಒಂದು ಮದುವೆ ಒಂದು ಬಿಸಿಬೇಳೆ ಬಾತಲ್ಲಿ ಮುಗಿದೋಗ್ತಾ ಇತ್ತು. ಬಿಸಿಬೇಳೆ ಬಾತು, ಒಂದು ಮೈಸೂರು ಪಾಕು, ಒಂದು ಬಾದಾಮಿ ಹಾಲಲ್ಲಿ ಎಷ್ಟೋ ಜನದ ಮದುವೆಗಳು ಮುಗಿದೋಗಿದೆ. ರಿಸೆಪ್ಷನ್ ಊಟ ಅಂದ್ರೆ ಮೊಸರನ್ನ ಬಿಸಿಬೇಳೆ ಬಾತು. ಎಸ್ ಬಿಸಿಬೇಳೆ ಬಾತಿಂದ ತುಪ್ಪ ಚೆನ್ನಾಗಿದೆಯೋ, ತುಪ್ಪದಿಂದ ಬಿಸಿಬೇಳೆ ಬಾತ್ ಚೆನ್ನಾಗಿದೆಯೋ, ಇವೆರಡರ ಮಧ್ಯ ಈ ಪುಡಿ ಚೆನ್ನಾಗಿದೆಯೋ, ಅದ್ಭುತವಾಗಿದೆ ರೀ. ಈ ಪುಡಿಯನ್ನು ನಾವು ಮಾಡ್ಕೊಂಬಿಟ್ರೆ ನೀವು ಒಳ್ಳೆ ಒಂದು ಕುಕ್ ಆಗಿಬಿಡ್ತೀರಾ, ಗ್ಯಾರಂಟಿ. ಸಖತ್ತಾಗಿದೆ ಮೇಡಮ್, ಚೆನ್ನಾಗಿದೆ. ಬಿಸಿಬೇಳೆ ಬಾತು, ಅದ್ರ ಮೇಲೆ ಖಾರ ಬುಂದಿ, ಅದರೊಳಗೆ ಒಂದಷ್ಟು ಬೇಳೆಗೆಲ್ಲ ಹಾಕಿ ಮಾಡಿರ್ತೀವಲ್ಲ, ನೋಡಿ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಅಂತೇಳಿ ಬಿಸಿಬೇಳೆ ಬಾತನ್ನ ತಿಂದಿರೋಕ್ಕೆ ಸಾಧ್ಯನಾ? ಏನು ಟೆನ್ಷನ್ ಇಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಏನಕ್ಕೆ ಅಂದರೆ 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರ್ತಕ್ಕಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಲಕ್ಷಾಂತರ ಜನರು ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾ ಇರೋರು ಈ ನಮ್ಮ ಅಮೃತ್ ನೋನಿ ಗ್ಯಾಸ್ಟ್ರಿನ್ನ ತಗೊಂಡ್ಮೇಲೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಈ ಥರ ಒಂದು ಒಳಗಡೆ ಗ್ರೀನ್ ಕಲರ್ ಬಾಟ್ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ ಉಗುರು ಬೆಚ್ಚಗಿರೋ ನೀರು ಒಂದು 40 ml ನೀರಲ್ಲಿ ಹಾಕಿ ಘಟ ಅಂತ ಊಟಕ್ಕಿಂತ ಮೊದಲು ಕುಡೀರಿ. ಒಂದು ಸರಿ ಸಾಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದ್ದರೆ 2 ಸರಿ ತಗೊಳ್ಳಿ, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಎಲ್ಲ ಕಡೆ ಸಿಗ್ತಾ ಇದೆ. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನ್ ಸ್ಟೋರ್ಸಲ್ಲಿ ಅಮೃತ್ ನೋನಿ ತುಂಬ ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ಎಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರೀಫೈನ್ ಮಾಡಿರೋ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸೋ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸನ್ಪ್ಯೂರ್ ಆಯಿಲನ್ನೇ ಬಳಸಿ ಅಡುಗೆನ ಮಾಡ್ತಾಯಿದ್ದೀವಿ. ಸನ್ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುವಂಥ ಎಣ್ಣೆ ಯಾವುದಂದರೆ ಅದು ಸನ್ಪ್ಯೂರ್ ಆಯಿಲು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನಲ್ಲೂ ಕೂಡ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪ್ ಮಾಡ್ಬೋದು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿಂದ ಮಾಡಿರುವಂಥ ಉತ್ಪನ್ನಗಳು. ಮಿಲೆಟ್ಸಿನ ಪುಡಿಯನ್ನು ಮಾಡಿ ಅದನ್ನು ಆರೋಗ್ಯಕರವಾಗಿ ಅದ್ರ ಜೊತೆಗೆ ಒಂದಷ್ಟು ಡ್ರೈ ಫ್ರೂಟ್ಗಳನ್ನೆಲ್ಲ ಹಾಕಿ ಪುಡಿ ಮಾಡಿ ಯಾರಿಗೆ ಮಿಲೆಟ್ಸಿನ ಅಡುಗೆ ಮಾಡ್ಕೊಳಕ್ಕಾಗಲ್ವೋ ಅವರು ಇದನ್ನು ಒಂದು ಸ್ಪೂನ್ ಹಾಕಿ ಒಂದು ಗ್ಲಾಸ್ ಹಾಲಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಹೊತ್ತಿನ ಊಟದ ಬದಲು ಒಂದು ಗ್ಲಾಸ್ನ ಕುಡಿಯೋಕ್ಕೆ ಶುರು ಮಾಡಿ ಮಿಲೆಟ್ಸನ್ನು ಫಸ್ಟು ವೆಯ್ಟ್ ಕಡಿಮೆ ಆಗ್ತೀರಾ, ಶುಗರು ನಾರ್ಮಲಾಗಿ ಬರುತ್ತೆ, BP ಕಂಟ್ರೋಲಲ್ಲಿರುತ್ತೆ, ಒಂದು ಒಳ್ಳೆ ಫಿಟ್ಟಾಗಿ ಇರಬೇಕು ಅಂತ ಹೇಳಿದ್ರೆ ಮಿಲೆಟ್ಸನ್ನು ದಿನ ಉಪಯೋಗಿಸಿ. ಎಲ್ಲಿ ಸಿಗುತ್ತೆ ಮುರಳಿಯವರು? ಇದು ಆನ್ಲೈನ್ ಸೇಲ್ಸಲ್ಲಿ ಮಾತ್ರ ಸಿಗ್ತಾ ಇರುವಂಥದ್ದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ಮಿಲೆಟ್ಸ್ ಅವರ ಎಲ್ಲ ಪ್ರಾಡಕ್ಟು ಸಿಗುತ್ತೆ. ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ರೆಜುವೇಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲೀನಿಂಗ್. ಇದು ನ್ಯೂ BL ರಸ್ತೆಯಲ್ಲಿದೆ. ಡಾಕ್ಟರ್ ಸಿರಾಜ್ ಅವರು ಸಿಗ್ತಾರೆ. ನಿಮ್ಮ ಚರ್ಮದ ಮತ್ತು ಕೂದಲಿನ ಎಲ್ಲ ಸಮಸ್ಯೆಗಳಿಗೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಅದು ರೆಜುವೇಜ್ ಕ್ಲಿನಿಕ್ಕು. ಅಲ್ಲಿ ನೀವು ಡಾಕ್ಟರ್ ಸಿರಾಜ್ ಅವ್ರನ್ನ ಭೇಟಿ ಮಾಡ್ಬೋದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಬೋದು. ಅವರ ದೂರವಾಣಿಯ ಸಂಖ್ಯೆ ಡಾಕ್ಟರ್ ಸಿರಾಜ್ 9902479694. ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಚರ್ಮದ ಮತ್ತು ಕೂದಲಿನ ಎಲ್ಲ ಸಮಸ್ಯೆಗಳಿಗೂ ಒನ್ ಸ್ಟಾಪ್ ಸೊಲ್ಯೂಷನ್ ರೆಜುವೇಜ್ ಕ್ಲಿನಿಕ್. ಓಕೆ, ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಸೀದಾ ಕರ್ಕೊಂಡೋಗಿ ರೆಜುವೇಜ್ ಕ್ಲಿನಿಕ್ಗೆ ಬಿಡುತ್ತೆ. ಅದು ರೂಟ್ ಮ್ಯಾಪು. ಹೋಗಿ, ಒಳ್ಳೆಯದಾಗುತ್ತೆ. ಅವ್ರದ್ದು ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇದೆ. ರೆಜುವೇಜ್ ಅವ್ರದ್ದು ಶಾಂಪೂ ಇದೆ, ಸಿರಮ್ ಇದೆ, ಆಮೇಲೆ ಫೇಸ್ ವಾಶ್ ಇದೆ. ಇವೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮ ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ನಿಮ್ಮವು ಏನಾದರೂ ಒಳ್ಳೆಯ ಒಂದು ಹಳ್ಳಿ ತುಪ್ಪ, ಹಳ್ಳಿ ಸೊಗಡಿನ ತುಪ್ಪ, ಭಾರತದಲ್ಲಿ ಮೊದಲನೇ ಬಾರಿಗೆ ಹಳ್ಳಿ ಸೊಗಡಿನ ತುಪ್ಪ ತಯಾರು ಮಾಡಿರೋರು ನಮ್ಮ ಶ್ರೀಕೃಷ್ಣ ತುಪ್ಪದವರು. ಈ ಶ್ರೀಕೃಷ್ಣ ತುಪ್ಪವನ್ನು ನೀವು ಅರ್ಧ kg ಪರ್ಚೇಸ್ ಮಾಡಿದ್ರೆ ನಿಮಗೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಕಂಟೈನರ್ ಉಚಿತವಾಗಿ ಸಿಗುತ್ತೆ. ಇದು ಏರ್ಟೈಟ್ ಕಂಟೈನರ್. ಏನು ತುಪ್ಪ ಹಾಕಬೇಕು, ಈ ಥರ ಬಿಸಿಬೇಳೆ ಪೌಡರ್ ಎಲ್ಲ ಮಾಡಿದ್ರೆ ಇದರೊಳಗೆ ಹಾಕಿ ತುಂಬಿಸಿಟ್ಬಿಟ್ರೆ ಏರ್ಟೈಟ್ ಕಂಟೈನಲ್ಲಿ ನಿಮಗೆ
ಗಾಳಿ ಹೋಗದಿರೋದ್ರಿಂದ ತುಂಬ ದಿನಗಳ ಕಾಲ ಅದರೊಳಗೆ ನೀವು Fresh ನಿಮ್ಮ ಆಗಿರುತ್ತೆ. ಪದಾರ್ಥಗಳನ್ನ ಇಟ್ಕೋಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ತುಪ್ಪ, ಹಳ್ಳಿ ಸೊಗಡಿನ ತುಪ್ಪ. ನೀವು ಕೂಡ ಒಳ್ಳೊಳ್ಳೆ ಬಿಸಿಬೇಳೆ ಭಾತನ ತಿನ್ನಬೇಕು, ಪುಡಿಗಳನ್ನ ಮಾಡ್ಕೋಬೇಕು ಅನ್ನಂಗಿದ್ರೆ ಸುಚಿ ಕಿಚಿ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಿದ್ವಿ. ಮುಂದಿನ ವಿಡಿಯೋ, ಮುಂದಿನ ಅಡುಗೆಯೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.